ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಂಡೇ ನೈಟ್ ಇದೆ, ಇದು ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರೆ ಸರಿ ಹೋಗುತ್ತೆ ಅಂತ. ಹಾಗೆ ನೋಡಿರಿ, ಇದೊಂದು ತೋರಿಸೋಣ ಅಂದ್ಕೊಂಡೆ. ಈ ಥರ ಪೋಲ್ಗಳನ್ನ ನಾನೊಂದು 5-6 ಸೆಟ್ ತೊಗೊಂಡಿದ್ದೀನಿ. ಕಾಪರ್ ಬೇಸ್ ಇದೆಯಲ್ಲ, ಅದರಿಂದ ತುಂಬಾ ಬೇಗ ಬಿಸಿ ಆಗುತ್ತೆ. ನೋಡಿ, ಕಾಪರ್ ಬೇಸು ಬೇಗ ಬಿಸಿ ಆಗುತ್ತೆ. ಏನು ಮಿಕ್ಕಿರುತ್ತೆ ಅದರಲ್ಲಿ ಹಾಕಿ ಇಟ್ಬಿಟ್ಟಿದ್ರೆ ಜಾಗನೂ ಕಡಿಮೆ ಇಟ್ಕೊಳ್ಳುತ್ತೆ. ಚಿಕ್ಕ ಚಿಕ್ಕದಾಗಿ ಹಾಕಿಟ್ಬಿಟ್ರೆ ಬೆಟರ್ ಅಲ್ವಾ? ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ವಿಡಿಯೋನು ಎಡಿಟ್ ಮಾಡಬೇಕಾಗಿತ್ತು. ಆಗಲೇ 11 ಗಂಟೆ ಆಯಿತೆಲ್ಲ ಮಲಗಿದ್ದಾರೆ. ನಾನೊಬ್ಬಳು ಇದೆಲ್ಲ ಮಾಡ್ಕೊಂಡು ಮಲಗಿಬಿಡೋಣ, ಮತ್ತು ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕ್ಲೀನ್ ಆಯಿತು. ಹಾಗೆ ಗಾಜಿಂದು ಗ್ಲಾಸು ಬೆಳಗ್ಗೆ ಬಾಕ್ಸ್ ಕಟ್ಟಿದ್ದು ಮಕ್ಕಳಿಗೆ ಎಲ್ಲ ದಬಾಕಿಟ್ಬಿಡ್ತೀನಿ. ನೀರೆಲ್ಲ ಸೋರ್ಕೊಂಡ್ಮೇಲೆ ಬೆಳಗ್ಗೆ ಎತ್ತಿಟ್ಕೋಬೋದು. ಇವಾಗೆಲ್ಲ ನೀರುತ್ತೆ, ಎತ್ತಿಡೋಕ್ಕಾಗಲ್ಲ. ನೋಡಿ, ಇವಾಗೆಲ್ಲ ಕ್ಲೀನಾಗಿದೆ. ತೋರಿಸ್ತೀನಿ ನಮ್ಮ ಅಡುಗೆ ಮನೆಯನ್ನು. ಕ್ಲೀನಾಗಿದೆ. ಇನ್ನೇನಿದ್ರು ಇವಾಗ ಹೋಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ನಾಷ್ಟ ಮಾಡೋಕ್ಕೆ. ಆಯಿತು, ಬನ್ನಿ. ಮಾರ್ನಿಂಗು ಎದ್ದೆ, ಲೇಟ್ ಆಯಿತು ಎದ್ದಿದ್ದು. ಸ್ವಲ್ಪ ವಿಡಿಯೋ ಎಡಿಟ್ ಇತ್ತು, ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದರಿಂದ ಸ್ವಲ್ಪ ಲೇಟಾಗೋಯ್ತು ಎದ್ದು. ಇವಾಗ ಬೆಂಡೆಕಾಯಿ ಸಾರು ಮಾಡಿಬಿಡೋಣ, ಗೊಜ್ಜು ಮಾಡೋಣ, ಚಪಾತಿ ಮಾಡೋಣ ಅಂದ್ಕೊಂಡೆ. ಆಗಲ್ಲ, ಬೆಂಡೆಕಾಯಿ ಸಾರೇ ಮಾಡಿಬಿಡೋಣ, ಲೇಟಾಗಿದೆ ಅಂತ ಬೆಂಡೆಕಾಯಿ ತೊಳ್ಕೊಂಡು ಹೆಚ್ಚಿಟ್ಕೊತೀನಿ. ಅದು ಫ್ರೀಝರಲ್ಲಿ ಹಾಕ್ತೀನಿ. ನೋಡಿ, ಯಾಕೆ ನಾನು ಫ್ರೀಝರಲ್ಲಿ ಹಾಕ್ತೀನಿ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಅದು ಮುಂಚೆ ಎಲ್ಲ ತೊಳೆದಿಟ್ಕೊಂಡು ಹಾಗೆ ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಒಂದೇ ಸರಿ ಅದು ಓಡ್ತಾ ಇರುತ್ತೆ, ಬಟ್ಟೆನೂ ಆಗುತ್ತೆ. ಹಾಗೆ ನಾನು ಬೇರೆ ಕೆಲಸ ಮಾಡ್ಕೋಬೋದು ಇದ್ರ ಜೊತೆ ಅಂತ ಬಟ್ಟೆ ಹಾಕಿದ್ದೀನಿ. ಹಾಕ್ತಾ ಇರಲಿ. ಅದು ಅಷ್ಟರಲ್ಲಿ ರುಬ್ಬಕ್ಕೆ ಹಾಕ್ಕೊಬಿಡೋಣ ಸಾರಿಗೆ ಅಂತ ಬಂದೆ. ಕಾಯಿ ಹಾಕ್ಕೊಂಡು, ನಾನು ಕಾಯಿನ ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದು ಅವಾಗವಾಗ ಕಾಯಿ ಹೊಡ್ಕೊಳ್ಳೋದೆಲ್ಲ ಮಾಡಲ್ಲ. ರೆಡಿ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಅದು ಲಾಗ್ ಹಾಕಿದ್ದೀನಿ, ಹೆಂಗೆ ಮಾಡೋದು ಅಂತಲೂ ಅದು ಬೇಕಾದ್ರೆ ನೋಡಿ. ಟೊಮೆಟೊ ಒಂದು 3 ಹಾಕ್ಕೊಂಡಿದ್ದೀನಿ. ಇದು ಕಾಯಿ ತಂದಿದ್ದೆ ನಾನು, ಸುವರ್ಣಗೆಡ್ಡೆ. ಇದನ್ನ ನಾನು ಶಾಲೋ ಫ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ. ನೋಡಿರಿ, ಅದು ಮಾಡುವಾಗ ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಶಾಲೋ ಫ್ರೈ ಮಾಡಿದ್ರೆ. ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ಸೈಡ್ ಡಿಶ್ ಆಗಿ. ನಾನು ನಿಮ್ಗೆ ಹೇಳಿದ್ನೆಲ್ಲ ಫ್ರೀಝರಲ್ಲಿ ಇಟ್ಟಿರ್ತೀನಿ ಬೆಂಡೆಕಾಯಿ ಕಟ್ ಮಾಡಿ ಅಂತ. ನೋಡಿ, ಈ ಥರ ಯಾಕೆ ಅಂತ ಇವಾಗ ಹೇಳ್ತೀನಿ. ಬೆಂಡೆಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಫ್ರೀಝರಲ್ಲಿ ಹಾಕಿದ್ರೆ ಎಲ್ಲ ಡ್ರೈ ಆಗಿರುತ್ತೆ, ಲೋಳೆ ಬರಲ್ಲ, ಬೇಗ ಹುರ್ಕೊಬೋದು ಅಂತ. ಉರಿವಾಗ ತೋರಿಸ್ತೀನಿ ನೋಡಿರಿ. ನಿಮಗೆ ಬೇಗ ಕೂಡ ಆಗುತ್ತೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಉರಿಯಾಗಿರುತ್ತೆ, ಬಿಡಿಯಾಗಿ. ಮತ್ತು ಲೋಳೆ ಕೂಡ ಇದೆಲ್ಲ ಡ್ರೈ ಆಗಿರುತ್ತೆ. ಮೇಯ್ನು ನೀರಿನ ಅಂಶ ಎಲ್ಲ ಹೀರ್ಕೊಂಡಿರುತ್ತೆ ಫ್ರೀಝರಲ್ಲಿ ಇಟ್ಟಾಗ. ನೋಡಿರಿ, ಈ ಥರ ಉರಿಯಾಗಿರುತ್ತೆ. ನೀರ ಅಂಶ ಇರಲ್ವಲ್ಲ, ಅದಕ್ಕೆ ಬೇಗ ಆಗುತ್ತೆ. ಈ ಥರ ಬೇಗ ಹುರ್ಕೊಂಡು ಮಾಡ್ಕೊಬೋದು. ಮತ್ತು ಬೇಗ ತಲೆ ಎಲ್ಲ ಹತ್ತೋದು ಆ ಥರ ಇರಲ್ಲ. ಮತ್ತು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು. ಇವಾಗ ರುಬ್ಬೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು ನಾನು ಮನೆಯಲ್ಲೇ ಮಾಡ್ಕೊತೀನಿ. ಮನೆಯಲ್ಲೇ ಮಾಡಿಕೊಂಡು ಧನಿಯಾ ತಂದು ರುಬ್ಬಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಯೂಸ್ ಮಾಡ್ತೀನಿ. ಕಾಲು ತುಂಬ ಥಂಡಿ ಅನ್ನಿಸ್ತಾ ಇತ್ತು, ಅದಕ್ಕೆ ನನಗೆ ಯಾವಾಗೂ ಚಪ್ಪಲಿ ಹಾಕೇ ಇರಬೇಕು, ಇಲ್ಲಾಂದರೆ ತಲೆನೇ ಓಡಲ್ಲ. ಹೋಗಿ ಚಪ್ಪಲಿ ಹಾಕ್ಕೊಂಬಂದೆ. ಹಾಗೆ ನಮ್ಮ ಮನೆಯವರಿದ್ದರು, ಹುರ್ಕೊಡ್ತೀನಿ ಅಂದರು. ಬೆಂಡೆಕಾಯಿನ ಹುರೀರಿ ಅಂತ ಹೇಳ್ಬಿಟ್ಟು, 2 ಒಟ್ಟಿಗೆ ಮಾಡೋಕ್ಕಾಗಲ್ಲ, ಒಗ್ಗರಣೆ ಹಾಕೋದು ಅಂದ್ಬಿಟ್ಟು ಅವ್ರಿಗೆ ಹುರಿಯೋಕ್ಕೆ ಹೇಳಿದೆ. ಹುರ್ಕೊಡ್ತಾಯಿದ್ರು. ನಾನು ಹಾಗೆ ಒಗ್ಗರಣೆ ಹಾಕ್ಕೋತಾಯಿದ್ದೆ. ಆಯ್ತು, ಅದು ಹುರಿದಿದ್ದು. ಇದನ್ನ ಈ ಕಡೆ ಬೆಂಡೆಕಾಯಿದು ಈ ಕಡೆ ಇಟ್ಕೊಂಡೆ. ಉರಿ ಕಡಿಮೆ ಇತ್ತು, ಈ ಕಡೆ ಇನ್ನೇನು ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಇಟ್ಕೊಂಡೆ. ನೋಡಿರಿ, ಬೆಂಡೆಕಾಯಿ ಎಷ್ಟು ಬೇಗನೆ ಆಯಿತು. ಉರಿ ಹೆಂಗೆ ಒಂಚೂರು ಲೋಳೆ ಬರಲಿಲ್ಲ. ನೋಡಿ, ಬೇಕಾದರೆ ಬೇಗನೆ ಆಗಿದೆ. ಈ ಥರ ಮಾಡಿಕೊಳ್ರಿ ನೀವು. ತುಂಬಾ ಇದೊಂದು ಐಡಿಯಾ ಸಖತ್ತಾಗಿದೆ. ಹಾಗೆ ಆಯಿತು, ಹಾಕ್ಕೊಂಡೆ. ರುಬ್ಬಿದ್ದೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಸಾರು ರೆಡಿ ಆಯಿತು. ನೋಡಿ, ಕುದ್ರೆ ಆಯಿತು ಸಾರು. ಫುಲ್ಲು
ಬೇಗ ಚಪಾತಿ ಆದರೂ ತಿನ್ಬೋದು, ಇದು ಮುದ್ದೆ ಆದರೆ ಇವಾಗ ನಾನು ಮುದ್ದೆನೇ ಮಾಡ್ಕೊತೀನಿ, ಟೈಮ್ ಆಯಿತು ಅದಕ್ಕೋಸ್ಕರ. ನೋಡಿರಿ ಈ ಕಡೆ ಇದಕ್ಕೆ ನಾನು ಹೇಳಿದ್ನೆಲ್ಲ ತೋರಿಸ್ತೀನಿ ಅಂತ ಸುವರ್ಣಗೆಡ್ಡೆ ಹುಣಸೆಹಣ್ಣು ಹಾಕಿದ್ದೀನಿ ಮತ್ತು ಅರಿಶಿನ ಹಾಕಿದ್ದೀನಿ, ಉಪ್ಪು ಕೂಡ ಹಾಕ್ಕೊಂಬಿಟ್ಟು ಬೇಯಿಸಿ ಸ್ವಲ್ಪ ಹಂಗೆ ಕ್ಲೋಸ್, ಸ್ವಲ್ಪ ಅದು ಎಳೆದಲ್ವಾ ಅದಕ್ಕೆ ಹಂಗೆ ಬೇಯಿಸ್ಕೊತೀನಿ. ಅದೇನ ಬಲ್ತಿರೋದಿದ್ದರೆ ಕುಕ್ಕರ್ ಒಂದು ಕೂಗಿಸ್ಕೊತೀನಿ, ಅದನ್ನ ಅವಾಗ ಕೂಗಿಸ್ಕೊಂಡು ಎತ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಟೈಮರ್ ಹೋಗ್ಬಿಟ್ಟಿತ್ತು ನೋಡಿರಿ ಅದು, ಅದಕ್ಕೆ ಟೈಮರ್ ಮೊನ್ನೆ ಚೇಂಜ್ ಮಾಡಿಸ್ತಾರೆ. ನಾವೆಲ್ಲಕ್ಕೆ ತಿರುಗಿಸ್ತಿರ್ತೀವೋ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟು ಹಂಗೆ ತಿರುಗ್ತಾನೆ ಇರೋದು. ಅದಕ್ಕೆ ಸ್ವಲ್ಪ ಸಾಲ್ವ್ ಮಾಡಿಕೊಂಡೆ, ಬಂದು ರಿಪೇರಿ ಮಾಡಿಕೊಟ್ರು. ಆಯಿತು, ಟೈಮ್ ಆಯಿತು. ಇವಾಗ ಇದು ಕೆಲಸ ಜೊತೆಲಿ ಪೂಜೆನೂ ಆಯಿತು, ತುಳಸಿಗೆ ಹೂವು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಒಳಗಡೆ ದೀಪ ಎಲ್ಲ ಹಚ್ಚಿ ಮುಗೀತು ಕೆಲಸ. ದೇವ್ರಿಗೆ ಕೈ ಮುಕ್ಕೊಂಡು ಇನ್ನೇನು ಟೈಮ್ ಆಯ್ತಲ್ಲ, 11 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಮುದ್ದೆ ತಿರೋಣ ಎಲ್ಲ ಹೋಗಬೇಕು ಅಂದರು ನಮ್ಮ ಮನೆಯವರು. ಮುದ್ದೆನೇ ಮಾಡಿಬಿಡು ಒಟ್ಟಿಗೆ ಅಂದರು, ಮುದ್ದೆನೇ ಮಾಡಿಬಿಟ್ಟೆ ನಾನು. ಸ್ವಲ್ಪ ಬೆಳಗ್ಗೆ ಅನ್ನ ಮಾಡಿದ್ರು ಬಾಕ್ಸ್ಗೆ, ನನ್ನ ಚಿಕ್ಕ ಮಗಳು ಅನ್ನ ಮಾಡ್ಕೊಂಡಿದ್ಲು ಅದಿತ್ತು, ಹಾಗೆ ಮುದ್ದೆನೂ ಮಾಡಿಬಿಟ್ಟು ಒಟ್ಟಿಗೆ ಊಟನೇ ಮಾಡಿದ್ವಿ. ಇಷ್ಟೇ ಇವತ್ತಿನ ಲಾಗು, ಮತ್ತು ಸಿಗೋಣ ಮುಂದಿನ ಲಾಗಲ್ಲಿ. ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ, ಹೀಗೆ ನೋಡ್ತಾ ಇರ್ರಿ. ನೋಡಿದ್ಮೇಲೆ ಲೈಕ್ ಕೊಡಿ, ಅದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.